ಚಿನ್ನ ಖರೀದಿ ಮಾಡುವ ಮುನ್ನ ಎಚ್ಚರ ವಹಿಸಿ. ಇಡೀ ರಾಜ್ಯದಲ್ಲಿ ನಡೀತಾ ಇದೆ ನಕಲಿ ಚಿನ್ನದ ಗೋಲ್ಮಾಲ್. 18 ಕ್ಯಾರೆಟ್ ಗೋಲ್ಡ್ ಸರ್ ಇದು ಅಂತಾರೆ, ಆದರೆ ಕೊಡೋದು ನಿಮ್ಮ ಕೈಗೆ ನಕಲಿ. ಮಗಳು ದೊಡ್ಡವಳಾಗಿದ್ದಾಳೆ, ಮದುವೆ ಮಾಡಿಸ್ಬೇಕು, ಆಕೆಯ ಕುತ್ತಿಗೆಗೆ ಚಿನ್ನದ ಸರ ಹಾಕಬೇಕು ಅಂತ ಹೆತ್ತವರು ಸಾಲ ಸೂಲ ಮಾಡ್ಕೊಂಡು ಚಿನ್ನ ಖರೀದಿ ಮಾಡ್ತಾರೆ. ಅಂತಹ ಪೋಷಕರ ಕಣ್ಣಿಗೆ ಮಣ್ಣೆರಚಿ ನಕಲಿ ಚಿನ್ನದ ವ್ಯವಹಾರ ಅವ್ಯಾಹತವಾಗಿ ರಾಜ್ಯದಲ್ಲಿ ನಡೀತಾ ಇದೆ. ಹಾಗಾದ್ರೆ ಏನದು ಕಥೆ? 18 ಕ್ಯಾರೆಟ್ ಗೋಲ್ಡ್ ಸರ್ ಇದು ಅಂತಾರೆ, ಪ್ಯೂರಿಟಿ ಚೆಕ್ ಮಾಡಿಸಿದ್ರೆ 8 ಕ್ಯಾರೆಟ್ ಕೂಡ ಇರಲ್ಲ. ಮೇಲಷ್ಟೇ ಚಿನ್ನ, ಒಳಗೆ ಬರೀ ರೋಲ್ಡ್ ಗೋಲ್ಡು. ಫ್ರೀಡಂ ಟಿವಿ ಕ್ಯಾಮೆರಾದಲ್ಲಿ ಬೆಚ್ಚಿ ಬೀಳಿಸುವ ಸತ್ಯ ಬಯಲಾಗಿದೆ. ನಿಮ್ಮ ಫ್ರೀಡಂ ಟಿವಿ ಸತ್ಯವನ್ನ ಬಯಲು ಮಾಡ್ತಾ ಇದೆ. ಇಡೀ ರಾಜ್ಯದಲ್ಲಿ ನಡೀತಾ ಇರುವಂತಹದ್ದು ನಕಲಿ ಚಿನ್ನದ ಗೋಲ್ಮಾಲ್. ಜ್ಯುವೆಲರಿ ಶಾಪ? ಹೌದು, ಜ್ಯುವೆಲರಿ ಶಾಪು. ಒಳಗಿರೋದು ಚಿನ್ನನ? ಹೌದು, ಚಿನ್ನ ಅಂತಾರೆ. ಸೊ ಚೆಕ್ ಮಾಡಬಹುದಾ? ಚೆಕ್ ಮಾಡ್ಕೊಳ್ಳಿ, ಆದ್ರೆ 8 ಕ್ಯಾರೆಟ್ ಮಿಸ್ ಆಗುತ್ತೆ. ಆದ್ರೆ ನಿಮ್ಮ ಕೈ ಕೊಡೋದು ನಕಲಿ ಚಿನ್ನ. 18 ಕ್ಯಾರೆಟ್ ಗೋಲ್ಡ್ ಸರ್ ಇದು ಅಂತಾರೆ, ನಿಮ್ಮನ್ನ ನಂಬಿಸ್ತಾರೆ, ವಿಶ್ವಾಸಕ್ಕೆ ತಗೋತಾರೆ ನಿಮ್ಮನ್ನ. ಪ್ಯೂರಿಟಿ ಚೆಕ್ ಮಾಡಿಸಿದ್ರೆ 8 ಕ್ಯಾರೆಟ್ ಕೂಡ ಇರೋದಿಲ್ಲ. ಮೇಲಷ್ಟೇ ಚಿನ್ನ, ಒಳಗೆ ಬರೀ ರೋಲ್ಡ್ ಗೋಲ್ಡು. ಈ ತರಹದ ಒಂದು ದಂಧೆ ಅವ್ಯಾಹತವಾಗಿ ರಾಜ್ಯದಲ್ಲಿ ನಡೀತಾ ಇದೆ. ಚಿನ್ನದ ಹೆಸರಿನಲ್ಲಿ ಕನ್ಯೆಯರ ಭವಿಷ್ಯ ಹಾಳು ಮಾಡ್ತಿದ್ದಾರೆ. ಮದುವೆ ಮಾಡಿಸಿ ಗಂಡನ ಮನೆಗೆ ಮಗಳನ್ನ ಕಳಿಸ್ಕೊಟ್ಟು, ಇನ್ನು ಕೆಲ ಮಾವ ಅತ್ತೆಂದಿರು ಬರುವ ಸೊಸೆಯ ಕುತ್ತಿಗೆಯಲ್ಲಿ ಎಷ್ಟಿದೆ ಅನ್ನೋದನ್ನು ಮಾತ್ರ ನಿರೀಕ್ಷೆ ಮಾಡೋರು ಇರ್ತಾರೆ. ಅವರೇನಾದರೂ ಗ್ರಹಚಾರಕ್ಕೆ ಅದರ ಪ್ಯೂರಿಟಿ ಚೆಕ್ ಮಾಡಿ ಬಂದಿರುವ ಸೊಸೆ ಕುತ್ತಿಗೆಯಲ್ಲಿರೋದು ನಕಲಿ ಚಿನ್ನ, ಕಳಿಸು ಇವಳನ್ನ ಮನೆಗೆ ಅಂತ ಹೇಳಿ ಸಂಸಾರನ ಹಾಳು ಮಾಡಬಹುದು ಈ ತರಹ ದಂಧೆಗಳು. ಸೊ ಹಾಗಾಗಿ ಚಿನ್ನ ಖರೀದಿ ಮಾಡೋ ಮುನ್ನ ಯೋಚನೆ ಮಾಡಿ ಎಂತಹ ಶಾಪಿಗೆ ಹೋಗ್ತಾ ಇದ್ದೀವಿ ಮತ್ತು ಎಲ್ಲಿ ನಾವು ವ್ಯವಹಾರವನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನ. ಸೊ ಚಿನ್ನದ ಹೆಸರಿನಲ್ಲಿ ನಕಲಿ ಚಿನ್ನ ಮಾರಾಟ ಮಾಡ್ತಾ ಇದ್ದಾರೆ ಕೆಲವು ಬಂಗಾರದ ಅಂಗಡಿಯವರು. ಚಿನ್ನದ ಹೆಸರಿನಲ್ಲಿ ನಕಲಿ ಚಿನ್ನ ಮಾರಾಟ ಆಗ್ತಾ ಇದೆ. ಸದ್ಯ ಇಲ್ಲದೆ ನಕಲಿ ಚಿನ್ನದ ವ್ಯವಹಾರ ರಾಜ್ಯದಲ್ಲಿ ನಡೀತಾ ಇದೆ. ಬೆಂಗಳೂರಿನಲ್ಲಿ ವೈರಸ್ ರೀತಿ ಹಬ್ಬಿದೆ ನಕಲಿ ಚಿನ್ನದ ಜಾಲ. ನಾಯಿ ಕೊಡೆಯಂತೆ ಅಲ್ಲಲ್ಲಿ ಕಾಣಿಸ್ಕೊತಾ ಇದೆ. ಸಹಕಾರ ನಗರದ ವಿನಾಯಕ ಜ್ಯುವೆಲ್ಲರ್ಸ್ ನಲ್ಲಿ ಭಾರಿ ದೋಖಾ. 18 ಕ್ಯಾರೆಟ್ ಗೋಲ್ಡ್ ಅಂತ ಹೇಳಿ ಗ್ರಾಹಕರಿಗೆ ಮೋಸ ಮಾಡಲಾಗಿದೆ. 18 ಕ್ಯಾರೆಟ್ ಅಂತ 8 ಕ್ಯಾರೆಟ್ನ ಗೋಲ್ಡ್ ರಿಂಗ್ ಕೊಟ್ಟು ವಂಚನೆ ಮಾಡಲಾಗಿದೆ. ರಿಂಗ್ ಖರೀದಿಯ ಬಿಲ್ನಲ್ಲಿಯೂ 18 ಕ್ಯಾರೆಟ್ ಅಂತಾನೆ ಉಲ್ಲೇಖ. ಆದರೆ ಫ್ರೀಡಂ ಟಿವಿ ಕ್ಯಾಮೆರಾದಲ್ಲಿ ಬೆಚ್ಚಿ ಬೀಳಿಸುವ ಸತ್ಯವೊಂದು ಬಹಿರಂಗವಾಗಿದೆ. ಚಿನ್ನದ ಹೆಸರಿನಲ್ಲಿ ನಕಲಿ ಚಿನ್ನ ಮಾರಾಟ. ಎಲ್ಲ ಕ್ಷೇತ್ರದಲ್ಲೂ ಕೂಡ ನಕಲಿ ಇತ್ತು, ಆದರೆ ಈ ಚಿನ್ನದ ಕ್ಷೇತ್ರದಲ್ಲಿ ಹಿಂದೆ ಸಾಕಷ್ಟು ಬಾರಿ ಕೇಳಿಸ್ಕೊಂಡಿದ್ವಿ. ಆದರೆ ಇವತ್ತು ನೀವು ಫ್ರೀಡಂ ಟಿವಿಯ ಕ್ಯಾಮೆರಾದಲ್ಲಿ ಬಯಲಾದಂಥ ಸತ್ಯವನ್ನ ಸ್ಟೋನ್ ಇಲ್ಲದೆ ಇರೋದು ಕೊಡಿ. ಸ್ಟೋನ್ ಇಲ್ಲದೆ ಇರೋದು ಸ್ವಲ್ಪ ಅಂದರೆ ಲೈಕ್ ಇದೇ ರೇಂಜಲ್ಲಿ ಕೊಡಿ. ಇದು ನೋಡಿ ಎಷ್ಟಿದೆ ಇದು. ಎಷ್ಟು ಗ್ರಾಮ್ ಇದೆ ಇದು? ಓಕೆ, ಕೊಡಿ, ಪ್ಯಾಕ್ ಮಾಡಿ. दर्शन किया आया मतलब काय करो 4650 दाल देने वाले ಇಷ್ಟಲ್ಲ, ಇಷ್ಟೊಂದು ಮಾಡೋಕ್ಕಾಗಲ್ಲ. हाँ
तेज आया था वो कहा जाती है कि हम लोग ये हमारा जगह कौन जल्दी आवले इधर शरद शर्मा ये तो आया कौन इनको जल्दी को ಚಿಕ್ಕ ಮಕ್ಕಳು ಸಣ್ಣ ರಿಂಗ್ ಸಿಗುತ್ತೆ ಗೋಲ್ಡ್ ರಿಂಗ್ ಹಾಂ ಕೈಗೆ ಕಡಿಮೆ ಇದೆ ಅಂದರೆ ಲೈಕ್ 1 ಗ್ರಾಮ್ಗಿಂತ ಕಡಿಮೆ ಇರ್ತಲ್ಲ ಅರ್ಧ ಗ್ರಾಮು ಬೇರೆ ಇದೆಲ್ಲ ಅಷ್ಟೇ 1 ಗ್ರಾಮ್ ಒಳಗೆ ಈ ಥರ ನೋಡಿ ಎಷ್ಟಿದೆ ಅಂತ ಇದು 550 ಮಿಲಿ ಇದೆ 550 ನೀವು ಎಷ್ಟಾಗತ್ತೆ ಇದು ಡಿಸ್ಕೌಂಟ್ ಏನಿಲ್ವಾ ಅಣ್ಣ 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 18 ಕ್ಯಾರೆಟ್ ಅಂತಿದ್ದಾರೆ ತಗೊಳ್ಳ 18 ಕ್ಯಾರೆಟ್ ಅಂತಿದ್ದಾರೆ 22 ಅಂತ 18 ಕ್ಯಾರೆಟ್ ತಗೊಳ್ಳ ಸ್ಟೋನ್ ಏನು ಸ್ಟೋನ್ ಇದೆ ನಾರ್ಮಲ್ ಸ್ಟೋನ್ ಹಾಂ ಅಮೇರಿಕನ್ ಸ್ಟೋನ್ ಹಾಂ ಏನು ಮಾಡಲಿ ತಗೊಳ್ಳ 1 ಗ್ರಾಮ್ ಮೇಲೆ ಹಾಂ ಸಹಕಾರ ನಗರದ ವಿನಾಯಕ ಜುವೆಲ್ಲರ್ಸ್ನಲ್ಲಿ ಮರಾಮೋಸ ಡೌಟ್ ಬಂತು, ಪ್ಯೂರಿಟಿ ಚೆಕ್ ಮಾಡಿಸಿದಾಗ ಬಯಲಾಯಿತು ಅಸಲಿ ಸತ್ಯ. ಅಂಗಡಿಯವನು ಹೇಳಿದ್ದು 18 ಕ್ಯಾರೆಟ್ ಗೋಲ್ಡ್ ಅಂತ, ಆದರೆ ಪ್ಯೂರಿಟಿ ಚೆಕ್ ವೇಳೆ ಬಯಲಾಯಿತು ನಕಲಿ ಚಿನ್ನದ ಅಸಲಿ ಕರಾಮತ್ತು ಮತ್ತು ರಹಸ್ಯ. 18 ಕ್ಯಾರೆಟ್ ಇರಲಿ, 10 ಕ್ಯಾರೆಟ್ ಕೂಡ ಗೋಲ್ಡ್ ಪ್ಯೂರಿಟಿ ಇರುವಲ್ಲ ಸ್ವಾಮಿ. ವಿನಾಯಕ ಜ್ಯುವೆಲರ್ಸ್ನಲ್ಲಿ ಖರೀದಿಸಿದ ಚಿನ್ನ ಬರೀ 8 ಕ್ಯಾರೆಟ್ನ ಪ್ಯೂರಿಟಿ. ಫ್ರೀಡಂ ಟಿವಿ ಕ್ಯಾಮೆರಾದಲ್ಲಿ ಬೆಚ್ಚಿ ಬೀಳಿಸುವ ಸತ್ಯ. ಒರಿಜಿನಲ್ ಹಾಲೆಷ್ಟು, ಹಾಲಿಗೆ ನೀರು ಹಾಕಿದ್ದೆಷ್ಟು? ಸಹಕಾರ ನಗರದ ವಿನಾಯಕ ಜ್ಯುವೆಲ್ಲರ್ಸ್ನಲ್ಲಿ ಮರಾಮೋಸ ಇದು. ಮಕ್ಕಳಿಗೆ ರಿಂಗ್ ಬೇಕು ಅಂತೇಳಿ ನಮ್ಮದೇ ತಂಡ ಖರೀದಿಸಿದ ರಿಂಗ್ ಒಂದನ್ನು ಈ ಹಾಲಿಗೆ ಎಷ್ಟು ನೀರು ಹಾಕಿದ್ದಾರೆ ಅಂತ ಹೇಳಿ ಒಂದು ಪ್ಯೂರಿಟಿ ಚೆಕ್ ಮಾಡಿಕೊಳ್ಳೋಣ ಅಂತ ಹೇಳಿ ಹೊರಡ್ತು. ಅದಾದ ನಂತರ ಪ್ಯೂರಿಟಿ ಚೆಕ್ ವೇಳೆ ಸತ್ಯ ಬಯಲಾಗಿದೆ. ಬಿಲ್ಲಿನಲ್ಲಿ ನಮೂದಿಯಾಗಿರ್ತಕ್ಕಂತಹ ಕ್ಯಾರೆಟ್ ಎಷ್ಟು, ತೊಳೆಸಿ ಚೆಕ್ ಮಾಡಿದಾಗ ಉಳ್ಕೊಂಡಿರೋ ಚಿನ್ನ ಎಷ್ಟು? ದಿಗ್ಭ್ರಾಂತಕ್ಕೊಳಗಾಯ್ತು ತಂಡ. ಇದೇನಿದು, ಈ ತರಹದ್ದು ಒಂದು ಮೋಸ ನಡೆಯುತ್ತಾ? 1% 2% ಕಳ್ಕೊಂಡಿದ್ರು ಕೂಡ ಆಶ್ಚರ್ಯ ಪಡ್ತಿರ್ಲಿಲ್ಲ. ಆದರೆ ಕಳ್ಕೊಂಡಿದ್ದು 16% ಚಿನ್ನ ಕರಗು ಹೋಗಿದೆ. ಅದರ ಅರ್ಥ ಅದು ಪ್ಯೂರ್ಲಿ ನಕಲಿ ಗೋಲ್ಡ್ ಅನ್ನೋದು ಅಲ್ಲಿ ಸ್ಪಷ್ಟ ಆಗುತ್ತೆ. ಬೆಚ್ಚಿ ಬೀಳಿಸುವಂತಹ ಸತ್ಯ ಫ್ರೀಡಂ ಟಿವಿಯ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ನೀವು ಗಮನಿಸ್ತಾ ಇದ್ದೀರಿ. ನಾವು ಪ್ಯೂರಿಟಿ ಚೆಕ್ ಮಾಡಿದ ನಂತರದ ಬಿಲ್ಲನ್ನು ಮತ್ತು ಇದನ್ನು ಖರೀದಿ ಮಾಡುವಾಗ ತೆಗೆದುಕೊಂಡ ಬಿಲ್ಲನ್ನು ಒಂದು ವರ್ಗದ ಅಂಗಡಿಗಳಲ್ಲೇ ಅತಿ ಹೆಚ್ಚು ನಕಲಿ ಚಿನ್ನ ಮಾರಾಟ. ಗುಜರಾತ್ ಮತ್ತು ರಾಜಸ್ಥಾನದಿಂದ ಸಪ್ಲೈ ಆಗುತ್ತಂತೆ ಈ ನಕಲಿ ಚಿನ್ನಗಳು. ಏರ್ಪೋರ್ಟ್ ಮೂಲಕವೇ ಬೆಂಗಳೂರಿಗೆ ನಕಲಿ ಆಭರಣಗಳ ಸಪ್ಲೈ ಆಗುತ್ತೆ.
ಗ್ರಾಹಕರೇ ಈಗಲೇ ಹೋಗಿ ನಿಮ್ಮ ಆಭರಣದ ಪ್ಯೂರಿಟಿ ಪರೀಕ್ಷೆ ಮಾಡಿಸಿ. ಆದರೆ ಆತಂಕ ಗೊಂದಲಕ್ಕೀಡಾಗಬೇಡಿ. ವಂಚನೆ ಸಾಬೀತು ಆದರೆ ತಕ್ಷಣವೇ ಜ್ಯುವೆಲ್ಲರ್ಸ್ ವಿರುದ್ಧ ದೂರು ಕೊಡಿ. ಸಾವಿರಾರು ಕೋಟಿ ದಂಧೆ ನಡೀತಿದ್ರು. UHID ಇಲಾಖೆ ಸುಮ್ಮನಿರೋದು ಯಾಕೆ? UHID ಅನ್ನೋದು ಈ ಇಲಾಖೆ ಗಮನಿಸಬೇಕಾದ ಕರ್ತವ್ಯ. ಹಾಲ್ಮಾರ್ಕ್ ನೀಡುವ UHID ಇಲಾಖೆಗೂ ಬಗ್ಗಲ್ವಂತೆ ಅವರು. ಸಿಕ್ಕಾಪಟ್ಟೆ ಪವರ್ಫುಲ್ ಸಾರ್ ಅವರು ಅಂತೆ ಈ ವ್ಯಾಪಾರಿಗಳು. ಆ ನಕಲಿ ಚಿನ್ನದ ದಂಧೆ ನಿಲ್ಲೋವರೆಗೂ ಫ್ರೀಡಂ ಟಿವಿ ಸುಮ್ಮನೆ ಇರೋದಿಲ್ಲ. ಒಂದು ವರ್ಗದ ಅಂಗಡಿಗಳಲ್ಲೇ ಅತಿ ಹೆಚ್ಚು ನಕಲಿ ಚಿನ್ನ ಮಾರಾಟ. ಆ ವರ್ಗದ ವಿರುದ್ಧ ಹೇಳ್ತಾ ಇರೋದಲ್ಲ, ಆ ವರ್ಗ ಅತಿ ಹೆಚ್ಚು ಈ ಮಾರಾಟ ಅಥವಾ ಈ ಒಂದು ವ್ಯಾಪಾರದಲ್ಲಿ ಸಕ್ರಿಯರಾಗಿ ಬೆಂಗಳೂರಿನಲ್ಲಿ ದಶಕಗಳಿಂದ ನಡೆಸ್ತಾ ಇದ್ದಾರೆ. ಏರ್ಪೋರ್ಟ್ ಮೂಲಕವೇ ಬೆಂಗಳೂರಿಗೆ ಈ ನಕಲಿ ಚಿನ್ನಗಳು ಬರ್ತಾವಂತೆ. ಅವರ ವಿರುದ್ಧ ಮಾತನಾಡೋದಕ್ಕಾಗಲ್ಲ. ಪಕ್ಕದಲ್ಲಿದ್ದವನು, ಅವನು ಪಕ್ಕದಲ್ಲಿದ್ದವನು ಎಲ್ಲ ಒಟ್ಟಾಗಿ ಬಂದು ಒಂದು ಸಂಘಟನೆ ಮಾಡ್ಕೊತಾರೆ. ಅಲ್ಲಿ ಪ್ರಶ್ನೆ ಮಾಡುವ ಹಾಗಿಲ್ಲ. SC ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ವಿಶೇಷ ಪ್ರತಿನಿಧಿ ಶರತ್ ಈಗ ಫೋನ್ ಸಂಪರ್ಕದಲ್ಲಿ. ಶರತ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಹೇಳಿ ಮುಸ್ತಫಾ. ಎಸ್, ಈ ನಕಲಿ ದಂಧೆ, ಇದು ದಂಧೆ ಅಂತಾನೆ ಹೇಳಬೇಕು. ಹಾಲಲ್ಲಿ ನೀರೆಷ್ಟಿದೆ, ಅಸಲಿ ಹಾಲೆಷ್ಟಿದೆ ಅನ್ನುವಂಥದ್ದು ನಮ್ಮ ಈ ಒಂದು ಕಾರ್ಯಾಚರಣೆಯಲ್ಲಿ ಸ್ಪಷ್ಟವಾಗ್ತಾ ಇದೆ. ನಿಮಗನ್ಸುತ್ತಾ ಈ ತರಹದ ದಂಧೆ ಒಂದೇ ಅಂಗಡಿಯಲ್ಲಿ ಸೀಮಿತವಾಗಿದೆ ಅಂತ? ಮುಸ್ತಫಾ, ಇದು ಕೇವಲ ಒಂದು ಅಂಗಡಿಯ ಒಂದು ಎಕ್ಸಾಂಪಲ್ ಮಾತ್ರ ಆಗಿದೆ. ಆದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ, ಅದರಲ್ಲೂ ಮುಖ್ಯವಾಗಿ ರಾಜಧಾನಿ ಬೆಂಗಳೂರಿನ ಗಲ್ಲಿಗಳಲ್ಲಿ ಈ ರೀತಿಯ ಜ್ಯುವೆಲರಿಗಳಿದ್ದಾವೆ. ಇದು ಯಾವ ಒಂದು ವರ್ಗ ಅಂತಂದ್ರೆ ಮಾರ್ವಾಡಿ ಒಂದು ಸಂಘಟನೆ ಇದೆಯಲ್ಲ, ಅವರೇ ಇವರ ಹಿಂದೆ ನಿಂತು ಕುಮ್ಮಕ್ಕು ನೀಡ್ತಾ ಇದ್ದಾರೆ. ಜೊತೆಗೆ ಏನೋ ಒಂದು ಸಾಮಾನ್ಯ ಗ್ರಾಹಕರು ಇರ್ತಾರೆ, ಅಮಾಯಕರು ಇರ್ತಾರೆ, ಯಾರು ಕೂಡ ಚಿನ್ನ ತಗೊಂಡ ತಕ್ಷಣ ಅದನ್ನ ಟೆಸ್ಟ್ ಮಾಡಿಸೋದಾಗ್ಲಿ ಅಥವಾ ಅದನ್ನ ಏನೋ ಕರಗಿಸಿ ನೋಡೋದಾಗ್ಲಿ ಮಾಡೋದಿಲ್ಲ. ಯಾಕೆಂದ್ರೆ ನೀವು ಉಂಗುರ ತಗೋತಿರೋ, ಸರ ತಗೋತಿರೋ, ಇಲ್ಲ ತಗೊಂಡ್ರೆ ಅದನ್ನ ಬಳಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ತಗೋತಾರೆ. ಸೊ ತಗೊಂಡ ನಂತರದಲ್ಲಿ ಏನಾದ್ರು ಕಷ್ಟಗಳು ಬಂದ ಸಂದರ್ಭದಲ್ಲಿ ಅದನ್ನ ಅಡ ಇಡಬೇಕು, ಪ್ಲೆಡ್ಜ್ ಮಾಡ್ತೀವಿ ಅನ್ನೋ ಲೋನ್ಗೆ ಅಂತ ಹೋದಾಗ ಆಗ ನಿಜವಾದ ವಿಚಾರ ಬೆಳಗ್ಗೆ ಬರ್ತವೆ. ಈ ರೀತಿಯಾದಂತಹ ನೂರಾರು ಪ್ರಕರಣಗಳು ಪ್ರತಿನಿತ್ಯ ಆಗ್ತಾ ಇದ್ದಾವೆ. ಬೆಂಗಳೂರಿನ ಚಿಕ್ಕಪೇಟೆ, ಮಲ್ಲೇಶ್ವರಂ, ಶೇಷಾದ್ರಿಪುರಂ ಸುತ್ತಮುತ್ತ ಇಡೀ ಬೆಂಗಳೂರಿನ ಪ್ರತಿಯೊಂದು, ಇದೊಂದು ಏರಿಯಾ ಅದೊಂದು ಏರಿಯಾ ಅಂತಲ್ಲ, ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಮಾರ್ವಾಡಿ ಸಮುದಾಯಕ್ಕೆ ಸೇರಿರುವಂತಹ ಅಂಗಡಿಗಳಲ್ಲಿ ಇಂಥದ್ದೊಂದು ದೊಡ್ಡ ಮಹಾಮೋಸ ನಡೀತಾ ಇದೆ ಅನ್ನುವಂತ ಗಂಭೀರ ಆರೋಪ ಇದೆ. ಆರೋಪಕ್ಕೆ ತಕ್ಕಂತ ಪ್ರೂಫ್ ಕೂಡ ಫ್ರೀಡಂ ಟಿವಿಯ ಬಳಿ ಇದೆ. ಗೋಲ್ಡ್ ಟೆಸ್ಟ್ ಮಾಡಿಸಿದಾಗ 18 ಕ್ಯಾರೆಟ್ ಅಂತ ಹೇಳಿರೋದು ಕೇವಲ 8 ಕ್ಯಾರೆಟ್ ಬಂದಿದೆ. ಇದು ಕೇವಲ ಅರ್ಧ ಗ್ರಾಮ್ ಚಿನ್ನ ಅಂತ ಅನಿಸ್ಬಹುದು, ಬಹಳ ಸಣ್ಣದಲ್ವಾ, ಅಂತ ದೊಡ್ಡ ಲಾಸ್ ಅಲ್ಲ ಅಂತ ಅನಿಸ್ಬಹುದು. ಆದ್ರೆ ಇಮ್ಯಾಜಿನ್ ಮಾಡಿ, ಅರ್ಧ ಗ್ರಾಮ್ನಲ್ಲೇನೆ 10 ಕ್ಯಾರೆಟ್ ಚಿನ್ನವನ್ನ ಹೊಡಿತಾರೆ ಅಂತಂದ್ರೆ, ನೀವು 100 ಗ್ರಾಮು 200 ಗ್ರಾಮ್ ದೊಡ್ಡ ಮದುವೆಗಳಿಗೆ, ಸಮಾರಂಭಗಳಿಗೆ, ಬೇರೆ ಬೇರೆ ದೇವರಿಗೆ ಮಾಡಿಸುವಂತಹ ಒಂದು ಆಭರಣಗಳಿರಲಿ, ಅಂತದ್ರಲ್ಲಿ ಎಷ್ಟು ಮೋಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇದರ ಬಗ್ಗೆ UHID ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಇದೆ, ಅದರ ಅಂಡರ್ ಅಲ್ಲಿ UHID ಅಂದ್ರೆ ಹಾಲ್ಮಾರ್ಕ್ ಸಂಸ್ಥೆ ಬರುತ್ತೆ. ಹಾಲ್ಮಾರ್ಕ್ ನ ಅಡಿಯಲ್ಲಿಯೇ ಇವೆಲ್ಲವೂ ಕೂಡ ರಿಜಿಸ್ಟರ್ ಆಗ್ತವೆ. ನಮ್ಮ ಮೂಲದ ಮಾಹಿತಿಯ ಪ್ರಕಾರ ಸುಮಾರು 4 ಲಕ್ಷಕ್ಕೂ ಅಧಿಕ ಜ್ಯುವೆಲರಿಗಳು ಹಾಲ್ಮಾರ್ಕ್ ಅಡಿಯಲ್ಲಿ ಇದುವರೆಗೂ ರಿಜಿಸ್ಟರ್ ಆಗಿದೆ. ಮತ್ತೆ ಇನ್ನೂ ಹಲವಾರು ರಿಜಿಸ್ಟ್ರೇಷನ್ಗೆ ಕೂಡ ಬಂದಿದೆ. UHID ಅಧಿಕಾರಿಗಳೇನೆ ಹೆಸರು ಹೇಳಲು ಇಚ್ಛೆ ಪಡದೆ ಅವರೇ ಅವ್ರ ಕಷ್ಟವನ್ನ ಹೇಳ್ಕೊತಾರೆ. ಸರ್, ಈ ಮಾರ್ವಾಡಿ ಸಮುದಾಯದವ್ರನ್ನ ಮುಟ್ಟೋದಕ್ಕಾಗಲ್ಲ, ತುಂಬಾ ಹೈಲಿ ಕನೆಕ್ಟೆಡ್ ಅವರು, ಕೇಂದ್ರದವರೆಗೂ ಕೂಡ ಅವರ ಲಿಂಕ್ ಇದೆ, ಅವರ ವಿರುದ್ಧ ನಾವು ಕ್ರಮ ತಗೊಳ್ಳೋದು ಕೂಡ ನಮಗೂ ಭಯ ಆಗತ್ತೆ, ನಮ್ಮನ್ನೇ ಎತ್ತಂಗಡಿ ಮಾಡಿಸುವಂತಹ ಅಷ್ಟು ಒಂದು ಪವರ್ಫುಲ್ ವ್ಯಕ್ತಿಗಳು ಅವರು. ಆ ಕಾರಣಕ್ಕಾಗಿ ನಾವು ಏನು ಕೂಡ ಮಾಡೋಕ್ಕಾಗ್ತಿಲ್ಲ ಅಂತ ತಮ್ಮ ಹತಾಶೆಯನ್ನ ಹೇಳ್ಕೊಂಡ್ರು. ಫ್ರೀಡಂ ಟಿವಿ ದೂರನ್ನ ನೀಡಲು ಹೋದಾಗ ದೂರನ್ನ ತೆಗೆದುಕೊಂಡು ಕೇವಲ ಒಂದು ಅಕ್ನಾಲಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಾವು ಈ ಒಂದು ಪ್ರಕರಣವನ್ನ ತನಿಖೆಯನ್ನ ಮಾಡ್ತೀವಾ ಇಲ್ವಾ ಅನ್ನೋದು ಕೂಡ ಗೊತ್ತಿಲ್ಲ, ಅದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಅಂತಾರೆ. ಅಂದ್ರೆ ಒಂದು ಸಮುದಾಯದ ಒಂದು ಪವರ್ಫುಲ್ ಉದ್ಯಮಿ ವರ್ಗ ಬೇರೆ ರಾಜ್ಯದಿಂದ ಬಂದು ಕರ್ನಾಟಕ ರಾಜ್ಯದ ಇಡೀ ಒಂದು ಉದ್ಯಮ ವ್ಯವಸ್ಥೆಯನ್ನ ಹೇಗೆ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿದೆ. ಜೊತೆಗೆ ಹಾಲ್ಮಾರ್ಕ್ನಂತಹ ಒಂದು ಸರ್ಕಾರಿ ಒಂದು ಸಂಸ್ಥೆ ಇದೆ, ಅದಕ್ಕೂ ಕೂಡ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಅದರ ಅರ್ಥ ಏನು? ಸೊ ಇವೆಲ್ಲವನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಜೊತೆಗೆ ಇದು ಗುಜರಾತ್ನ ಏರ್ಪೋರ್ಟ್ ನಿಂದ ಬರ್ತಾ ಇದೆ, ಅಲ್ಲೇ ಚಿನ್ನ ತಯಾರಾಗತ್ತೆ, ಆಭರಣವಾಗಿ ತಯಾರಾಗತ್ತೆ, ಅಲ್ಲಿಂದ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಉದ್ಯಮಿ ಅದಾನಿಯಂತಹ ಏನೋ ಕೋಟ್ಯಾಧೀಶ್ವರರಿಗೆ ಈ ರೀತಿಯ ಏರ್ಪೋರ್ಟ್ ಗಳನ್ನ ಕೊಟ್ರೆ ಆಗುವಂತಹ ಒಂದು ದುರಂತಕ್ಕೆ ಇದು ಒಂದು ಉದಾಹರಣೆ ಅಂತ ಹೇಳ್ಬೋದು ಮುಸ್ತಫಾ.
ಥ್ಯಾಂಕ್ ಯು ಶರತ್, ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಈ ತರಹದ್ದೊಂದು ದಂಧೆ ರಾಜ್ಯದಲ್ಲಿ ನಿಲ್ಲಬೇಕು. ಸಾಕಷ್ಟು ಕುಟುಂಬಗಳು ಜ್ಯುವೆಲ್ಲರಿ ಅಂಗಡಿಗಳ ಮೇಲೆ ವಿಶ್ವಾಸ ಇಟ್ಟು ಖರೀದಿ ಮಾಡುವಂತಹ ಚಿನ್ನಗಳಲ್ಲಿ ಕೆಲವೊಮ್ಮೆ ಮದುವೆಯಾಗುತ್ತೆ, ಕೆಲವೊಮ್ಮೆ ಮನೆ ಮಕ್ಕಳ ಯಾವುದಾದ್ರೂ ಧಾರ್ಮಿಕ ಕಾರ್ಯಕ್ರಮಗಳಾಗ್ತವೆ. ಸೊ ಈ ಚಿನ್ನ ಅಸಲಿ ಅಂತ ನಂಬಿಕೊಂಡ ಫ್ಯಾಮಿಲಿ ನಾಳೆ ದಿನ ಮಕ್ಕಳು ಧರಿಸಿಕೊಂಡಾಗ ಅದು ನಕಲಿ ಅಂತ ಗೊತ್ತಾದರೆ ನಿಜಕ್ಕೂ ಕೂಡ ಸಾಕಷ್ಟು ಕುಟುಂಬಗಳು ಕೂಡ ಆತಂಕಕ್ಕೆ ಒಳಗಾಗುವುದರಲ್ಲಿ ಸಂದೇಹವೇ ಇಲ್ಲ. ಸಂಬಂಧಪಟ್ಟಂತ ಇಲಾಖೆ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.